ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬಂದರೋ ಬಂದರೋ ಭಾವ ಬಂದರೋ. ಹಾಯ್, ಇನ್ ಮ್ಯಾಲ ಯಾರಂದ್ರ ಯಾರು ಅಂಜಬೇಕಾಗೇ ಇಲ್ಲ. ಭಾವ ಬಂದಾಯ್ತು. ನಿಮಗ್ ಏನೇ ಸಮಸ್ಯೆ ತ್ರಾಸ ಇದ್ರೂ ತಲಿನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. 112 ಕಾಲ್ ಮಾಡ್ರಿ, ಎಲ್ಲ ಭಾವ ನೋಡ್ಕೋತಾರ. ಗೊತ್ತಾಯ್ತಲ್ಲ, ಏನಾರ ಇದ್ರ ಒಂದು ಕಾಲ್ ಮಾಡ್ರಿ ಸಾಕ್, ನೀವು ಅಷ್ಟೇ ಅಂತೀನಿ ನಾನು. ಈಗ ಈ ಭಾವನ ಅವಶ್ಯಕತೆ ಧರ್ಮಸ್ಥಳದಾಗೆ ಬಹಳ ಇರೋದು ನೋಡ್ರಪ್ಪ. ಯಾಕೋ ಕೇಸು ಬ್ಯಾರೆ ರೂಟ್ನಾಗೆ ಹೋದಂಗ್ ಕಾಣ್ಲಿಕ್ಕತ್ತದಿಲ್ಲ. 13 ಜಾಗದಾಗ ಏನೂ ಸಿಕ್ಕಿಲ್ಲಲ್ಲ. ರೂಟ್ ಚೇಂಜ್ ಆಗ್ತದ ಬಿಡ್ರಿ. ಮೊನ್ನೆ ಈ ಬುರುಡೆ ಕಥೆ ಹೇಳಿದ್ದ ಮಟ್ಟಣ್ಣವರ ಈಗ ಏನೋ ಹೊಸ ವಿಷಯ ಹೇಳಲಿಕ್ ಬಂದಾರ. ನೂರಾರು ಹೆಣ್ಮಕ್ಳ ತಂದೆ ತಾಯಂದ್ರು ಗಿರೀಶ್ ಮಟ್ಟಣ್ಣವರಿಗೆ ಹೋದ 1-2 ದಿನದಿಂದ ಭಯಂಕರ ಕಾಲ್ ಮಾಡ್ಲಿಕ್ಕತ್ತಾರಂತ. ಸರ್, ನನ್ನ ಮಗಳ ಕಾಣ್ಸಲಗಳ ಹುಡುಕೊಡ್ರಿ, ನನ್ನ ಮಗಳ ಕಾಣ್ಸಲಗಳ ಹುಡುಕೊಡ್ರಿ ಅಂತ ಇವ್ರಿಗೆ ಕೇಳಲಿಕ್ಕತ್ತಾರಂತ. ನಾವು ಕಳ್ಕೊಂಡಿದೀವಿ ಧರ್ಮಸ್ಥಳದಲ್ಲಿ ಅಂತೇಳಿ ಸುಮಾರು ಜನ ಕರೆ ಮಾಡ್ತಾ ಇದಾರೆ, ನಮಗೂ ಕರೆ ಮಾಡ್ತಾ ಇದಾರೆ. ಅಲ್ಲ, ಮೆಂಟಲ್ ಅಣ್ಣ ಅಲ್ಲಲ್ಲ, ಸಾರಿ ಮಟ್ಟಣ್ಣವ್ರೆ, ಈ ನೂರಾರು ಹೆಣ್ಮಕ್ಳ ಡೀಟೇಲ್ಸ್ ಕೊಟ್ಬಿಡ್ರಲ್ಲ ಸ್ವಲ್ಪ. ಅಷ್ಟು ಕಾಲ್ ಬಂದಾವಂತಂದ್ರ ಆ ನಂಬರ್ಗಳನ್ನೆಲ್ಲ SIT ಅವ್ರಿಗೆ ಕೊಟ್ಟು ಬಿಡ್ಬಹುದಲ್ಲ. ಅವ್ರು ಯಾರ್ಯಾರು ಲಾಪತ್ತ ಆಗ್ಯಾರಂತ ನೋಡೇ ಬಿಡೋಣ, ಅವ್ರನ್ನ ಹುಡುಕ್ಲೆಲ್ಲ ಖರೆ ಇತ್ತಂದ್ರ ಅಕಸ್ಮಾತ್ ಆಗಿ. ಆದ್ರೂ ನೋಡ್ರಿ, 20 ವರ್ಷದಿಂದ ಮಗಳು ಕಾಣಿಸ್ಲಿಲ್ಲ, ಕಾಣೆ ಆಗ್ಯಾರಂತಂದ್ರೂ ಒಂದೇ ಒಂದು ಕಂಪ್ಲೇಂಟ್ ಕೊಡ್ಲಾರ್ದೆ ಇಷ್ಟು ದಿನ ಮಾಮ ಮಟ್ಟಣ್ಣವ್ರು ಬರ್ತಾರ ಅಂತ ಕಾಯ್ಕೊಂಡಿದ್ರಲ್ಲ. ಖರೆ ಆ ತಾಯಂದ್ರ ಗ್ರೇಟ್ ಬಿಡ್ರಿ. ಅಕಸ್ಮಾತ್ ಖರೆ ಇದ್ರೆ ಹೇಳಿಕತ್ತಿನ್ರೆ. ಹಲೋ ಬ್ರದರ್ಸ್, ಹಂಗೆ ಇವತ್ತ ಎಷ್ಟು ಅಸ್ಥಿ ಪಂಜರ ಸಿಕ್ತು, ಕಡಿಕ ಇಷ್ಟು ದಿನ ಸಿಕ್ಕಿದ್ದನ್ನೆಲ್ಲ ಲೆಕ್ಕ ಮಾಡಿ ಹೇಳಬೇಕು ನೋಡ್ರಿ. ಮತ್ತ ಬಿಡುದಿಲ್ಲ. ರಾಜ್ಯದಾಗ ನೋಡಿದ್ರ ಬುರುಡೆ ಅಂತ ಹೇಳಿ ಹಿಂದೂಗಳಲ್ಲೇ ದೊಡ್ಡ ಭಯಂಕರ ಜಗಳ ಚಾಲು ಆಗೈತಿ. ಹೊಡೆದಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬಿಟ್ಟೈತಿ. ಅದನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಸಿದ್ದರಾಮಯ್ಯನವರು ಮಾತ್ರ ಜಾಲಿ ಎಲ್ಲ ಜಾಲಿ ಅಂತ ಹೇಳಿ ಮಜಾ ಮಾಡ್ಲಿಕ್ಕತ್ತಾರ. ಮುಖ್ಯಮಂತ್ರಿ ಮನೆಗೆ ಕಾಫಿ ಟೀಗೆನೆ 200 ಕೋಟಿ ಖರ್ಚು ಮಾಡಿದ್ದಾರೆ. ಒಂದ್ ದಿನಕ್ಕೆ 11 ಲಕ್ಷ ಖರ್ಚು ಮಾಡ್ತಾರಂತ. 11 ಲಕ್ಷ ರೂಪಾಯಿ ಕಾಫಿ ಯಾವ ಪುಣ್ಯಾತ್ಮ ಕುಡಿತಾನೋ, ಅದ್ ಯಾವ ಕಾಫಿ ತರಿಸ್ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಅದೇನು ವಿಶೇಷವಾದ ಇನ್ಯಾವ ಕಾಫಿ ತರಿಸ್ಕೊಡ್ತೀರೋ ಯಾವ್ದ್ರಲ್ಲಿ. ಈಗ ಹೆಲಿಕಾಪ್ಟರ್ ಓಡಾಟ ಕಡಿಮೆ ಆಗಿಲ್ಲ, ಮಂತ್ರಿಗಳಿಗೆ ಹೊಸ ಕಾರು, ಅವ್ರ ಖರ್ಚು ಕಡಿಮೆ ಆಗಿಲ್ಲ. ಬಡಪಾಯಿ ದುಡ್ಕೋ ತಿನ್ನೋ KSRTC ಅವ್ರಿಗೆ ಯಾಕ್ರಿ ಸಂಯಮದ ಪಾಠ ಹೇಳ್ತೀರಿ? ಸಂಯಮದ ಪಾಠ ನೀವು ವಹಿಸ್ಬೇಕಾಗಿದ್ದು ಸಂಯಮದ ಪಾಠನ. ಈಗ ಇತ್ತೀಚೆಗೆ 2 ವರ್ಷ ಪೂರ್ಣ ಆದಾಗ ಎಂತ ಸಮಾವೇಶ, ಅದು ಸಾಧನಾ ಸಮಾವೇಶ ಅಂತ ಮಾಡಿ ಸರ್ಕಾರಿ ದುಡ್ಡಲ್ಲಿ ಜನಿಗೆ 300-400 ಕೊಟ್ಟು ಕರ್ಕೊಂಬಂದ್ರಿ. ಅದನ್ನ ಕಡಿಮೆ ಮಾಡಲಿಲ್ಲ. ಯಾಕೆಂದ್ರೆ ನಿಮ್ ಮೂತಿ ನೋಡಿ ಜನ ಬರಲ್ಲ, ಕಾಸು ಕೊಟ್ರು ಮಾತ್ರ ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿ ನಿಮಗಿಲ್ದಿರೋ ಸಂಯಮದ ಪಾಠ ಆ ದುಡ್ದು ತಿನ್ನುವಂತ ಜೀತದ ಆಳುಗಳ ರೀತಿನಲ್ಲಿ ಕೆಲಸ ಮಾಡುವಂತ ಆ ನೌಕರರಿಗೆ ಯಾಕ್ರಿ ಪಾಠ ಹೇಳ್ತೀರಿ ನೀವು? ಅವರಿಗೆಲ್ಲ ಪಾಠ ಹೇಳ್ಬೇಕಾಗಿರೋದು ನೀವು. ಪಾಠ ಕಲ್ತ್ಕೋಬೇಕಾದವರು ನೀವು, ಅವ್ರಿಗೆ ಪಾಠ ಹೇಳ್ತಾ ಇದ್ರಿ. ನೀವು ಯಾವ್ದನ್ನ ಉಳಿಸಿದ್ರಿ ಹೇಳಿ? ಯಾವ ಖರ್ಚನ್ನು ಉಳಿಸಿದ್ರಿ? ಇಲ್ಲಿ ಯಾವ್ದು ಉಳಿಸಿದ್ರಿ? ಅವ್ರಿಗೆ ಯಾಕೆ ಪಾಠ ಹೇಳ್ತೀರಿ? ಅವ್ರಿಗೆ ಏನ್ ನ್ಯಾಯವಾಗಿ ಕೊಡ್ಬೇಕು ಕೊಡಿ, ಅದನ್ನ ಅವ್ರಿಗೆ ಪಾಠ ಹೇಳ್ಬೇಡಿ ನೀವು. ಯಪ್ಪ, ಒಂದು ದಿನಕ್ಕೆ ಕಾಫಿಗೆ 11 ಲಕ್ಷ ರೂಪಾಯಿ ಖರ್ಚ ಸಪ್ನಪನ. ಟೋಟಲ್ 200 ಕೋಟಿ ರೂಪಾಯಿ ಅಂತ. ಸಿದ್ದರಾಮಯ್ಯ ಸಾಹೇಬ್ರೆ ಆ ರೊಕ್ಕದಾಗ ದಿನಕ್ಕೆ ಒಂದು ಕಾಫಿ ಶಾಪನ್ನೇ ಪರ್ಚೇಸ್ ಮಾಡಬಹುದಿತ್ತು ನೋಡ್ರಿ. ಖರೆ ಹೇಳಲಿಕ್ಕತ್ತೀನಿ ನಾನು. ಅಲ್ಲ, ಶೋಕಿ ಇರ್ಬೇಕ್ರಿ, ಆದ್ರೆ ಇಂಥ ಪರಿ ಶೋಕಿ ರೀ. ರಾಜ್ಯದ ಮಂದಿ ದಿನ ಈ ಬೆಲೆ ಏರಿಕೆ ನೋಡಿ ಶಾಕ್ ಆಗ್ಲಿಕ್ಕತ್ತಾರ. ನೀವು ನೋಡಿದ್ರೆ ಹಿಂಗ ಹೋಗ್ಲಪ್ಪ, ಕೇಂದ್ರ ಸರ್ಕಾರ ಕೊಡುದನ್ನರೆ ಕರೆಕ್ಟ್ ಆಗಿ ರೈತರಿಗೆ ಕೊಡ್ಲಿಕ್ಕತ್ತೀರಾ ಅಂತ ಕೇಳಿದ್ರೆ ಅದನ್ನೂ ಇಲ್ಲ. ಕೇಂದ್ರ ಸರ್ಕಾರ ಯೂರಿಯಾ ಗೊಬ್ಬರ ಕಳಿಸಿದ್ರೆ ನೀವು ಅದನ್ನ ಗೋದಾಮಿನಿಂದ ಡೈರೆಕ್ಟ್ ಕೇರಳ ಕಳಿಸ್ಬಿಡ್ತೀರಿ. ಅಲ್ಲ, ಎಲ್ಲ ಮಾರಿ ಅದ್ ಏನ್ ಮಾಡ್ತಿರೋ ಏನೋ ಈ ರಾಜ್ಯನ. ನೋಡ್ರಿ, ನೀವು ನೋಡಿದ್ರೆ ಹಿಂಗ. ಇನ್ನ DK ಸಾಹೇಬ್ರು ಊರಿಗೆಲ್ಲ ಬುದ್ಧಿ ಹೇಳ್ಬೇಕಾದವ್ರು ಎಷ್ಟೋ ಸಾವಿರಗಟ್ಲೆ ದಂಡ ಇರುವಂತಹ ಬೈಕ್ನ್ಯಾಗ ಹಾಫ್ ಹೆಲ್ಮೆಟ್ ಹಾಕೊಂಡ್ ರೈಡ್ ಮಾಡ್ತಾರಂತ. ಅಲ್ರಿ DK ಸಾಹೇಬ್ರ, ಈಗ ರಾಜ್ಯದಾಗ ನಿಮಗೊಂದು ಕಾನೂನು, ಈ ಜನಸಾಮಾನ್ಯರಿಗೆ ಒಂದು ಕಾನೂನು ಐತೇನೆ ಹೆಂಗಂತ. ಮತ್ ನೀವ್ ಏನ್ರಿ, ನೀವ್ ಹಿಂಗ್ ಓಡಿಸ್ಲಿಕ್ಕತ್ತಿರೋ ಬೈಕ್ ಮೇಲೆ 1000 ಗಟ್ಲೆ ದಂಡ ಅದಂತ. ಈ ರೂಲ್ಸ್ಗಳನ್ನೆಲ್ಲ ಗಾಳಿಯಾಗ ತೂರಿ ಹಾಫ್ ಹೆಲ್ಮೆಟ್ ಹಾಕೊಂಡು ಗಾಡಿ ಚಲಾಯಿಸಿದ್ದಕ್ ಹಿಂಗ ಗಾಡಿ ನಡೆಸ್ತಿರ್ಲ, ಇದಕ್ಕೂ ಒಂದ್ 500 ರೂಪಾಯಿ ಸೇರಿಸಿ ಮೊದಲು ದಂಡ ಪಾವತಿ ಮಾಡಿ ಆಮೇಲೆ ಓಡಿಸ್ಬೇಕಾಗಿತ್ತು. ಹೌದಿಲ್ಲ ಹೇಳ್ರಿ? ಆದ್ರೂ DK ಅವ್ರು ಯಾಕೋ ಬಹಳ ಸೊರಗದಂಗ್ ಕಾಣ್ಲಿಕ್ಕತ್ತಿಲ್ಲೇನ್ರಿ? ಇವ್ರು ನೋಡಿದ್ರ ನನಗ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತ ಅನ್ಸ್ಲಿಕ್ಕತ್ತದ್ರಪ್ಪ ಯಾಕೋ. ನೋಡ್ರಿ, ಈಗ ಆ ತೇಜಸ್ವಿ ಸೂರ್ಯ ಅವರಿಗೆ ಚಿಕ್ಕ ಹುಡುಗ ಅಂತ ಹೇಳಿ ಹೆಂಗ್ ಗುಮ್ಮಿಸ್ಕೊಳ್ಲಿಕ್ಕತ್ತಾರಂತ.
31ನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ. ಪಾಪ ನಮ್ಮ MP ಇನ್ನ ಹುಡುಗ ಇನ್ನ ಅನುಭವ ಇಲ್ಲ, ಅರ್ಜೆಂಟ್ ಅಂತ ಹೇಳ್ತಿದ್ದ. ನಾವ್ ಹಂಗೆಲ್ಲ ಮಾಡಕ್ಕಾಗಲ್ಲ. ಓಹೋ, ಅನುಭವ ಇಲ್ವಾ? ನೋಡ್ರಿ, ತೇಜಸ್ವಿ ಸೂರ್ಯ ಅವರೇ ಏನೋ ಹೇಳಿಕತ್ತಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅನ್ನೋದಕ್ಕಿಂತ ಮೊದಲೇ ಸರಿಯಾಗಿ ಕೊಟ್ರು. ಬಟ್ ನಿನ್ನೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ MP ಇನ್ನು ಬಹಳ ಚಿಕ್ಕ ಹುಡುಗ, ಬಹಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ಇದರ ಓಪನಿಂಗ್ ಗೆ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ. ನಾನು ಅವರಿಗೆ ಬಹಳ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ವಿನಮ್ರತೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು, ನಾನು ಹೊಸ ತಲೆಮಾರಿನವನು, ಅದಕ್ಕೆ ನನಗೆ ಅರ್ಜೆಂಟ್ ಆಗಿ ಕೆಲಸ ಆಗ್ಬೇಕು ಅಂತಿದೆ, ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟಕ್ಕೆ 2 ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ 8.5 ವರ್ಷ ಆಯ್ತು. ಅದು ನನ್ನ ತಲೆಮಾರಿನವರಿಗೆ ಸರಿ ಅನ್ಸಲ್ಲ. ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ 3.5-4 ವರ್ಷ ಹಾಗೆ ಕಾಯ್ಕೊಂಡಿರತ್ತೆ. ಈಗಲೂ ಅರ್ಜೆಂಟ್ ಮಾಡಬಾರ್ದು ಅಂತಂದ್ರೆ ಜನಕ್ಕೆ ಯಾವ ವಿಷಯಕ್ಕೆ ನಾವು ಅರ್ಜೆಂಟ್ ಮಾಡಬೇಕು? ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಆಫ್ ಡಿಲೇ ಮಾಡೋದೇನೆ ಅವರದ್ದು ಪಾಲಿಟಿಕ್ಸ್. ಆಲಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ವಾಜಪೇಯಿ ಅವ್ರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯ್ತು. ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡೋರು, ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು. ಈ ಸ್ಪೀಡ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ, ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿದೆ. ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು, ಬಸ್ ಬೇಕಾಗಿರೋದು ದೊಡ್ಡ ದೊಡ್ಡ SUV ಇಟ್ಕೊಂಡು ಓಡಾಡುವಂತ ಜನಕ್ಕಲ್ಲ. ಯಾರ ಹತ್ರ ಕಾರ್ ಇಲ್ಲ, ಯಾರ ಹತ್ರ ದೊಡ್ಡ SUVಗಳಿಲ್ಲ, ಸಾಮಾನ್ಯ ಜನ ಯಾರು ಓಡಾಡ್ತಾರೆ ಅವ್ರಿಗೆ ಇದು ಅರ್ಜೆಂಟ್ ಆಗ್ಬೇಕಾಗಿರೋದು. ಈ ಯೆಲ್ಲೋ ಲೈನಿಗೆ ಇವತ್ತು MP ಅರ್ಜೆಂಟ್ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಬೈತಾ ಇರುವಂತವ್ರು, ಮೆಟ್ರೋ ಲೈನಿಗೆ ಅವ್ರ ಕೊಡುಗೆ ಏನಿದೆ? 4 ವರ್ಷದ ಹಿಂದೆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಯಾಗಿ ಪ್ರಾಜೆಕ್ಟ್ ನಿಂತೋಗೋ ಸ್ಥಿತಿ ಬಂದಾಗ ನಾನ್ ಯಾವಾಗ ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಸರಿಪಡಿಸಕ್ಕೆ ಎಲ್ರನ್ನೂ ಕರೆಸಿ ಪಂಚಾಯತಿ ಮಾಡಿ ರೆಡಿ ಮಾಡ್ತಾ ಇದ್ದೆ, ಅವತ್ತು ಎಲ್ಲಿದ್ರು ಇವರೆಲ್ಲರೂ? ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ, ಟೆಂಡರ್ಗಳ ಪ್ರಾಬ್ಲಮ್ ಆಗಿ ಕೋರ್ಟ್ ನಲ್ಲಿ ಇದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ, ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅದನ್ನೆಲ್ಲದನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಇವರೆಲ್ಲರೂ? BMRCLಗೆ ನಮ್ಮ ಸರ್ಕಾರ ಇದ್ದಾಗ್ಲೂ ಮತ್ತೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ್ಲೂ 2024 ಜನವರಿವರೆಗೂ ಕೂಡ ಫುಲ್ ಟೈಮ್ MD ಇರಲಿಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಇಲ್ಲಿ ಡೆಲ್ಲಿಯಲ್ಲಿ 4 ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ MD ಬೇಕು, ಇದರಿಂದ ಎಲ್ಲಾ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ, ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಾನೆ ಹೋರಾಟ ಮಾಡಿದ್ರು ನಾನು. ಅವತ್ತೆಲ್ಲಿದ್ರು ಇವರೆಲ್ಲ? ಚೈನಾ ಇಂದ ಯಾವ ಟ್ರೈನ್ ಸೆಟ್ ಗಳು ಬರಬೇಕಾಗಿತ್ತು, ವೀಸಾ ಇಂದಾಗಿ ಪ್ರಾಬ್ಲಮ್ಗಳಾಗಿತ್ತು. ಕಲ್ಕತ್ತಾದಲ್ಲಿ ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇರಲಿಲ್ಲ. ಅವಾಗ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟರಿ ಶುರು ಮಾಡಿಸಿ ಅಸೆಂಬ್ಲಿ ಬೇಕಾಗಿರುವಂತ ಇಂಜಿನಿಯರ್ಗಳಿಗೆ ಜೈಶಂಕರ್ ಅವರನ್ನು ಹಿಡಿದು, ಅಮಿತ್ ಶಾ ಅವರನ್ನು ಹಿಡಿದು ವೀಸಾಗಳನ್ನು ತರಿಸ್ಕೊಂಡು ಅದು ಉದ್ಘಾಟನೆ ಆಗೋ ಅದನ್ನ ಬೆಂಗಳೂರಿಗೆ ಕಳಿಸುವಂತ ಟೈಮ್ ನಲ್ಲಿ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿಸಿ ಅವಾಗ ಎಲ್ಲಿದ್ರು ಇವರೆಲ್ಲರೂ? ಕಳೆದ 2 ವರ್ಷದಲ್ಲಿ ಅರ್ಧ ಡಜನ್ ಟೈಮು ಯೆಲ್ಲೋ ಲೈನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನ ಮಿಸ್ ಮಾಡಿದ್ದಾರೆ BMRCL. 1 ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ 100 ಜನನ್ನ ಒಟ್ಟಿಗೆ ಹಾಕೊಂಡು BMRCL ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ 15ನೇ ತಾರೀಕು ಒಳಗಡೆ ಇದನ್ನ ಓಪನ್ ಮಾಡಿಸ್ಲೇಬೇಕು ಅನ್ನುವಂತ ಪಣ ತೊಟ್ಟಾಗ ಎಲ್ಲಿದ್ರು ಇವರೆಲ್ಲರೂ? ಇವತ್ತು ಓಪನ್ ಆಗೋದಕ್ಕಿಂತ 3 ದಿವಸ ಮುಂಚಿತವಾಗಿ MP ಅರ್ಜೆಂಟ್ ಮಾಡ್ತಾ ಇದ್ದಾನೆ, MP ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂತದ್ದು. ಈ ಹಳೆ ಕಾಲದ ಪಾಲಿಟಿಕ್ಸ್, ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ 15 ವರ್ಷ, 30 ವರ್ಷ ಈ ರಾಜಕಾರಣ ಮುಗೀತು. ನಮ್ಗೆ ಅಕೌಂಟಬಿಲಿಟಿ, ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ಮಾಡಬೇಕಾಗಿರುವಂತದ್ದು ಇವತ್ತಿನ ರಿಕ್ವೈರ್ಮೆಂಟ್. ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗೀತು. ಇದು ನರೇಂದ್ರ ಮೋದಿ ಅವರ ಕಾಲ. ಶಂಕುಸ್ಥಾಪನೆನೂ ನಾವೇ ಮಾಡ್ತೀವಿ, ಇದರ ಉದ್ಘಾಟನೆನೂ ನಾವೇ ಮಾಡ್ತೀವಿ. ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸುವಂತ ನಾಯಕತ್ವವನ್ನ ದೇಶಕ್ಕೆ ನಾವಾಗ್ಲೇ ಕೊಟ್ಟಿದೀವಿ. ಇದೇ ಕಲ್ಚರ್ ಅನ್ನ ನಾವು ಬೆಂಗಳೂರಿನಲ್ಲೂ ಅಳವಡಿಸ್ತಾ ಇದ್ದೀವಿ. ಹೋಗಿ ಹೋಗಿ ಚಿಕ್ಕ ಹುಡುಗ ಅಂತ ಹೇಳಿ ಆ ಹುಡುಗನ ಹತ್ರನೇ ಗುಮ್ಮಿಸ್ಕೊಂಡ್ರಲ್ಲ DKಶಿ ಅವರೇ, ಅದಕ್ಕ ಹೇಳುದ್ರಿ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ ಅಂತ ಹೇಳಿ. ಇದೆಲ್ಲದರ ನಡುವೆ ಈ ಕನ್ನಂಬಾಡಿ ಕಟ್ಟೆದೊಂದು ದೊಡ್ಡ ಕಾಮಿಡಿ ಚಾಲು ಆಗ್ಬಿಟ್ಟದ. ಈ ಗುಂಪಿನ್ಯಾಗ ಯಾವುದೋ ಒಂದು ಪ್ರಾಣಿ ಒದರ್ಲಿಕ್ಕೆ ಚಾಲು ಮಾಡ್ತಂತ ಹೇಳಿರಿ, ಅದನ್ನ ನೋಡಿ ಗುಂಪಿನಾಗಿರುವಂತಹ ಎಲ್ಲಾ ಪ್ರಾಣಿಗಳು ಒದರ್ಲಿಕ್ಕೆ ಚಾಲು ಮಾಡ್ತಾರ ನೋಡ್ರಿ. ಹಂಗ ಆಗ್ಯದ ನೋಡ್ರಪ್ಪ, ಏನ್ ಮಾಡ್ಬೇಕು ಹೇಳ್ರಿ. ಆ ಮಹದೇವಪ್ಪನವರು KRSಗೆ ಅಡಿಪಾಯ ಟಿಪ್ಪು ಹಾಕಿದ್ದು ಅಂತ ಹೇಳಿದ್ದೆ ತಡ. ಭಗವಾನ್ ಅವ್ರು ಎದ್ದು ಬಂದ್ಬಿಟ್ಟಾರ. ಅವ್ರು ನೋಡಿದ್ರ ಈಗ KRS ಡ್ಯಾಮ್ ಅನ್ನ ವಿಶ್ವೇಶ್ವರಯ್ಯ ಅವ್ರು ಕಟ್ಟೇ ಇಲ್ಲ ಅಂತಂದ್ಬಿಡ್ದ. ಚನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಡಾಸ್ ಅಂತ ಇಲ್ಲಿ ನಮ್ಮ ಪುಸ್ತಕದಲ್ಲಿ ನಮ್ಮ ನಾಲ್ವಡಿ ನಮ್ಮ ನಂಜರಾಜರಸನವರು ಅಪಾರವಾದ ದಾಖಲೆಯನ್ನು ಕೊಟ್ಟಿದ್ದಾರೆ. ಚನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಡಾಸ್ ಅಂತ ಇಲ್ಲಿ ನಮ್ಮ ಪುಸ್ತಕದಲ್ಲಿ ನಮ್ಮ ನಾಲ್ವಡಿ ನಮ್ಮ ನಂಜರಾಜರಸನವರು ಅಪಾರವಾದ ದಾಖಲೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಇದೆ. ನಾಲ್ವಡಿ ಕೃಷ್ಣರಾಜರನ್ನ ಕಟ್ಟಿದ ಕನ್ನಂಬಾಡಿ ಮರಸು ಯಾರು
ರಾಜ್ಕುಮಾರ್ನ ಹಾಡಿನಲ್ಲಿ ಒಂದು ಹೇಳಿಸ್ಬಿಟ್ರು, ಏನಂತ, ವಿಶ್ವೇಶ್ವರಯ್ಯ ಕನ್ನಂಬಾಡಿಯ ಕಟ್ಟದಿದ್ದರೆ. ಇದು ಸಂಪೂರ್ಣವಾಗಿ ತಪ್ಪು. ನಾನು ಹಾಗೆ ಹಾಡಿದವ್ರನ್ನೆಲ್ಲ ಸೇರಿಸಿ ಕೂತ್ಕೊಂಡು ಮಾತಾಡಿ ಅವರೆಲ್ಲ ಮನೆ ಮಾಡಲಿ, ಹೇಗಿತ್ತು ಸುಳ್ಳು ಹೇಳ್ಬೇಡಿ, ತಪ್ಪಾಗ್ತದೆ, ಮಲ್ಲಯ್ಯರ್ಗ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಅನ್ಯಾಯ ಆಯ್ತದೆ ಅಂತ ಹೇಳಿದ್ಮೇಲೆ ಆ ಹಾಡನ್ನು ಹಾಡೋದು ನಿಲ್ಲಿಸಿದ್ದಾರೆ ನಮ್ಮ ಜ್ಞಾನ. ಅದು ಬಹಳ ಸಂತೋಷದ ವಿಷಯ. ಸುಳ್ಳು ಹೇಳಬಾರ್ದು. ರಾಮ ರಾಮ, ಅಯ್ಯಯ್ಯಯ್ಯ, ರಾಮ ಅಂತೂ ಅನ್ನೋಂಗಿಲ್ರಪ್ಪ. ಯಾಕಂದ್ರ ಭಗವಾನ್ ಅವರಿಗೆ ರಾಮನ ಕಂಡ್ರೂ ಹಾಕುದಿಲ್ಲ. ಒಟ್ಟನ್ಯಾಗಿಂಥ ಬುದ್ಧಿಜೀವಿಗಳೆಲ್ಲ ಕೂಡ್ಕೊಂಡು ಈ ರಾಜ್ಯನ ಏನೋ ಒಂದು ಗಟ್ಟಿ ಮಾಡೋದಂತೂ ಪಕ್ಕ ಅಂತ ಅನ್ಸ್ಲಿಕ್ಕತ್ತ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.